ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕರ್ನಾಟಕದ ಹೆಮ್ಮೆಯ ಡಾಕ್ಟರ್ ಕೇಶವ ಮೂರ್ತಿ ನಾರಾಯಣ ಹೃದಯಾಲಯದ ಹೆಸರಾಂತ ಹೃದಯ ರೋಗ ತಜ್ಞರು. ಅವರು 10 ಹಲವು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ದೇಶ ವಿದೇಶಗಳು ಸೇರಿದಂತೆ ಅಂತಾರಾಷ್ಟ್ರೀಯ ಸನ್ಮಾನಗಳು, ಗೌರವ ಸನ್ಮಾನಗಳು ಮತ್ತು ಇನ್ನೂ ಅನೇಕ ಸೇವಾ ಕಾರ್ಯಗಳಿಗೆ ಸಿಕ್ಕಿರುವಂಥ ಹೃದಯ ರೋಗ ಸೇವೆಯಲ್ಲಿ ಸಿಕ್ಕಿರುವಂತಹ ಅತ್ಯುತ್ತಮ ಪ್ರಶಸ್ತಿಗಳು, ಸೇವೆಗಳು, ಸನ್ಮಾನಗಳು ನಡೀತಾ ಇದೆ. ಆದರೆ ಒಂದು ಕಡೆ ಅವರ ತವರು ನೆಲದಲ್ಲಿ, ಕೊಳ್ಳೇಗಾಲ ತವರು ನೆಲದಲ್ಲಿ ಅವರು ಮೂಲತಃ MJSP ವಿದ್ಯಾರ್ಥಿ. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಅವರಿಗೆ ಅತ್ಯುತ್ತಮವಾದಂತಹ ಕೊಳ್ಳೇಗಾಲದಲ್ಲಿ ರೋಟರಿ ಕ್ಲಬ್ ಇಂಟರ್ನ್ಯಾಷನಲ್ ಮತ್ತು ರೋಟರಿ ಬಿಟ್ ಹಾಗೂ ಇನ್ನೂ 10 ಹಲವು ಸಂಘ ಸಂಸ್ಥೆ, ಮಾನಸ ಶಿಕ್ಷಣ ಸಂಸ್ಥೆ, ವಿಶ್ವಕರ್ಮ ಸಮಾಜ ಸೇರಿದಂತೆ ಅನೇಕ ಜನರು ಕೊಳ್ಳೇಗಾಲ ತವರಿನಲ್ಲಿ ಅವರಿಗೆ ಗೌರವ ಸನ್ಮಾನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಳ್ಳೇಗಾಲದಲ್ಲಿ ಸಿಕ್ಕಿರುವಂಥವರ ಪ್ರೀತಿ, ಅಭಿಮಾನ ಮತ್ತು ಡಾಕ್ಟರ್ ಕೇಶವಮೂರ್ತಿಯವರ ಸೇವೆಗೆ ಸಿಕ್ಕಿರುವಂತಹ ಅಭಿಮಾನಕ್ಕೆ ಅವರು ಹೃದಯ ತುಂಬಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಜುಲೈ ತಿಂಗಳಲ್ಲಿ ಈಗ ವೈದ್ಯರ ದಿನಾಚರಣೆ ನಡೀತಾ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರಿಗೆ ರೋಟರಿ ಬಿಟ್ಟವನ್ನ ಅಧ್ಯಕ್ಷರು, ಪದಾಧಿಕಾರಿಗಳು ವೆಂಕಟೇಶ್ವರ ಮಹಲ್ನಲ್ಲಿ ಅವರಿಗೆ ಸನ್ಮಾನ ಮಾಡಿದರು. ಮತ್ತು ಇತ್ತೀಚೆಗೆ ಪದಗ್ರಹಣ ಮಾಡಿದಂತಹ ಕೊಳ್ಳೇಗಾಲ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ದೊರೆಸ್ವಾಮಿಯವರು ಸೇರಿದಂತೆ ಇನ್ನಿತರ 5 ಜನ ಸನ್ಮಾನಿತರ ಪಟ್ಟಿಯಲ್ಲಿ ಡಾಕ್ಟರ್ ಕೇಶವಮೂರ್ತಿಯವ್ರಿಗೂ ಕೂಡ ಆಯ್ಕೆ ಮಾಡಿ ಅವ್ರಿಗೂ ಕೂಡ ಸನ್ಮಾನವನ್ನು, ಗೌರವ ಸನ್ಮಾನ ಮತ್ತು ಅಭಿಮಾನವನ್ನು ಇಲ್ಲಿ ಕೊಳ್ಳೇಗಾಲದಲ್ಲಿ ಸಿಕ್ಕಿತವರಿಗೆ. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಹೃದಯ ರೋಗ ತಜ್ಞರಾಗಿ ಸೇವೆ ಸಲ್ಲಿಸಿರುವುದರಲ್ಲಿ ಅವರಿಗೆ ತುಂಬ ತೃಪ್ತಿ ಇದೆ ಮತ್ತು ತುಂಬ ಕಷ್ಟಪಟ್ಟು ಈ ಸಾಧನೆಯನ್ನು ಅವರು ಈ ಹೃದಯ ರೋಗ ತಜ್ಞರಲ್ಲಿ ವೈದ್ಯಕೀಯ ಸೇವೆ ಮಾಡೋದರಲ್ಲಿ, ವೈದ್ಯಕೀಯ ಶಿಕ್ಷಣ ಪಡೆಯುವಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಈ ತಮ್ಮ ತವರಿನಲ್ಲಿ ಗೌರವ ಸನ್ಮಾನಗಳು ನಿರಂತರವಾಗಿ ಸಿಕ್ಕಿರುವುದು ಮತ್ತು ಅವರ ಬಿಡುವಿನ ವೇಳೆಯಲ್ಲಿ ಕೊಳ್ಳೇಗಾಲಕ್ಕೆ ಅವರು ಬರ್ತಾ ಇರೋದು ಮತ್ತು ಅವರು ಇದರ ಜೊತೆಗೆ ಇಲ್ಲಿ ಕೊಳ್ಳೇಗಾಲದಲ್ಲಿ ಅವರು ಬಂದು ಕಾರ್ಯಕ್ರಮಗಳು ಭಾಗವಹಿಸ್ತಾ ಇರೋದು, ಬಿಡುವಿನ ವೇಳೆಯಲ್ಲೂ ಕೂಡ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಸನ್ಮಾನಗಳು ಮತ್ತು ಸೇವೆಗಳು ಸಲ್ಲಿಸಿದರೂ ಕೂಡ ತಮ್ಮ ತವರಲ್ಲಿ ಸಿಕ್ಕಿರುವಂತಹ ಹೃದಯ ತುಂಬಿ ಅವರಿಗೆ ಪ್ರೀತಿಗೆ, ಅಭಿಮಾನ, ವಿಶ್ವಾಸಗಳನ್ನು ಜನರು ತೋರಿಸಿ ಕರೀತಾ ಇರೋದ್ರ ಬಗ್ಗೆ, ಅವರಿಗೆ ಹೆಚ್ಚಿನ ಅಭಿಮಾನವನ್ನು ತೋರಿಸಿದ್ರ ಬಗ್ಗೆ ಅವರು ತುಂಬ ಹೃದಯ ತುಂಬಿ ಎಲ್ಲರಿಗೂ, ಕೊಳ್ಳೇಗಾಲ ಕ್ಷೇತ್ರದ ಜನರಿಗೆ ಮತ್ತು ಯಳಂದೂರು ತಾಲೂಕಿನ ಎಲ್ಲ ಜನರಿಗೆ, ಅವರು ಮೂಲತಃ ಯಳಂದೂರು ತಾಲೂಕಿನವರಾದರೂ ಕೂಡ ಕೊಳ್ಳೇಗಾಲದಲ್ಲಿ ವಾಸವಾಗಿದ್ದು ಶಿಕ್ಷಣ ಮತ್ತು ಇನ್ನಿತರ ಸೇವೆಯನ್ನೆಲ್ಲ ಕೊಳ್ಳೇಗಾಲದಲ್ಲೇ ಮಾಡ್ತಾಯಿದ್ರು. ಹಾಗಾಗಿ ಕೊಳ್ಳೇಗಾಲದಲ್ಲೂ ಕೂಡ ಅವರು ಪ್ರಾರಂಭದಲ್ಲಿ ತುಂಬ ಸಂದರ್ಭದಲ್ಲಿ ಕೂಡ ನಾರಾಯಣ ಹೃದಯಾಲಯ ಶಾಖೆಯನ್ನು ಸಹ ತೆರೆಯುವಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಮತ್ತು ಅವರದೇ ಆದ ಮೈಸೂರಿನಲ್ಲಿ ಕೋಟೆಯಲ್ಲಿ ಕೂಡ ಅವರ ಒಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಅವ್ರದ್ದು ಕ್ಲಿನಿಕ್ ಇರುತ್ತೆ. ದಿನ ಮುಂಚಿತವಾಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇರ್ತಾರೆ. ಮತ್ತು ನಾರಾಯಣ ಹೃದಯದಲ್ಲಿ ಅವರು ಹೆಚ್ಚಿನ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರ್ತಾರೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಿಡುವಿಲ್ಲದ ವೇಳೆಯಲ್ಲಿ, ಬಿಡುವಿನ ಸಮಯದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಹಾಗಾಗಿ ಎಲ್ಲೆಲ್ಲಿ ಅವರಿಗೆ ಸಿಕ್ಕಿರುವಂತಹ ಅಭಿಮಾನ, ಪ್ರೀತಿಗಳನ್ನು ನೋಡಿ ಅವರ ಸೇವೆಯನ್ನು ಜನರು ಗುರುತಿಸಿ ಅವರಿಗೆ ಈ ಥರ ಸನ್ಮಾನಗಳು ನಡೀತಾ ಇದೆ. ಹಾಗಾಗಿ ಕೇಶವಮೂರ್ತಿಯವರು ನಿರಂತರ ಕಳೆದ ಒಂದು 20-25 ವರ್ಷಗಳಿಂದ ಹೆಚ್ಚಿನ ಸೇವೆಗಳನ್ನು ಮಾಡ್ತಾ ಅವರು ಬಹಳಷ್ಟು ಕಡೆ, ಕರ್ನಾಟಕದ ಅನೇಕ ಕಡೆ ಪ್ರವಾಸವನ್ನು ಮಾಡಿದ್ದಾರೆ ಮತ್ತು ಅನೇಕ ಕಡೆ ಭಾಗವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಇನ್ನಿತರ ಭಾರತದ ಪ್ರವಾಸ ಮಾಡಿದ್ದಾರೆ. ಹಾಗಾಗಿ ಹೃದಯದಲ್ಲಿ ಅತ್ಯಂತ ಜನಪ್ರಿಯ ವೈದ್ಯರಲ್ಲಿ ಮತ್ತು ದೇಶ ವಿದೇಶಗಳಲ್ಲಿ ಅತ್ಯಂತ ಜನಪ್ರಿಯ ವೈದ್ಯರ ಪಟ್ಟಿಯಲ್ಲಿ ಮತ್ತು ಏಷ್ಯಾದಲ್ಲಿ ಜನಪ್ರಿಯ ವೈದ್ಯರ ಪಟ್ಟಿಯಲ್ಲಿ ಡಾಕ್ಟರ್ ಕೇಶವಮೂರ್ತಿಯವರು ಕೂಡ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅನೇಕ ಹೆಸರಾಂತ ಜನಪ್ರಿಯ ವೈದ್ಯರ ಪಟ್ಟಿಯಲ್ಲಿ ಡಾಕ್ಟರ್ ಕೇಶವಮೂರ್ತಿಯವರು ಒಬ್ಬರು ಅಂತ ಎಲ್ಲರೂ ಅವರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಸಂಘ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳು, ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು ಸೇರಿದಂತೆ ಎಲ್ಲರೂ ಕೂಡ ಅವರಿಗೆ ಹೃದಯ ತುಂಬಿ ಹಾಗೆ ಪ್ರತಿ ವರ್ಷ ತಮ್ಮ ಸಮಾಜದ ಮಕ್ಕಳಿಗೆ, ವಿಶ್ವಕರ್ಮ ಸಮಾಜದ ಮಕ್ಕಳಿಗೆ ನಿರಂತರವಾಗಿ ಕಳೆದ 5 ವರ್ಷಗಳಿಂದ ಕೂಡ ಸತತವಾಗಿ ಅವರು ಪ್ರತಿಭೆಗಳನ್ನು, ಸಾಧಕರನ್ನು, ಹಿರಿಯರನ್ನು ಗೌರವಿಸುವಂತಹ ನಿರಂತರವಾಗಿ ಪ್ರತಿಭಾ ಪುರಸ್ಕಾರಗಳನ್ನು ಮಾಡುವಲ್ಲಿ ಅವರು ಜೂನ್, ಜುಲೈ ಅಥವಾ ಆಗಸ್ಟ್ನಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೂಣಿ ಪಾತ್ರವನ್ನು ಡಾಕ್ಟರ್ ಕೇಶವಮೂರ್ತಿಯವರು ವಹಿಸ್ತಾ ಇದ್ದಾರೆ. ವಿವಿಧ ಸ್ನೇಹ ಬಳಗವನ್ನು ಮತ್ತು ದಾನಿಗಳನ್ನು ಮತ್ತು ಇನ್ನಿತರ ಮಾಡ್ತಾ ಇದ್ದಾರೆ. ಕೊಳ್ಳೇಗಾಲದಲ್ಲಿ ಕೂಡ 1-2-3 ಕ್ಯಾಂಪ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಇಲ್ಲಿ ಹೃದಯ ರೋಗ ಪರೀಕ್ಷೆಗಳಾಗ್ಬೋದು, ಒಂದಷ್ಟು ಕೊಳ್ಳೇಗಾಲದಲ್ಲಿ ಬೇರೆ ಬೇರೆ ಜನರಿಗೆ ಸೇವೆಯನ್ನು ಸಲ್ಲಿಸೋದವಾಗಿ ಉಚಿತವಾಗಿ ಸಿಗುವಂಥ ಸೌಲಭ್ಯಗಳನ್ನು ಕೂಡ ಅವರು ಭಾಳಷ್ಟು ಕಡೆ ಈ ಕಾರ್ಯಕ್ರಮಗಳನ್ನು, ಉಚಿತ ತಪಾಸಣೆ, ಒಂದು ದೊಡ್ಡ
ಮೆಗಾ ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಹೃದಯ ರೋಗ ಸೇವೆಯನ್ನು ಇನ್ನೂ ಒಂದಷ್ಟು ಗುರುತಿಸಿ ಕೊಳ್ಳೇಗಾಲದ ಜನ ಹೆಚ್ಚಿನ ರೀತಿ ಬಳಸ್ಕೊಳ್ಳಿ ಅಂತ ಹೇಳಿ ಅವರು ಮನವಿ ಮಾಡಿದ್ದಾರೆ.